ಎಲ್ಲರಿಗೂ ನಮಸ್ಕಾರ. ಇನ್ನೂ ಕೂಡ ಭಾಳಷ್ಟು ಜನಕ್ಕೆ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಬಂದಿಲ್ಲ. ಹಾಗಾಗಿ ಸರ್ಕಾರ ಕೂಡ ಯಾರಿಗೆಲ್ಲ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಬಂದಿಲ್ಲ, ಇಂದು ನಾವು ಭಾಳಷ್ಟು ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಮತ್ತು ಆ ಜಿಲ್ಲೆಗಳು ಯಾವ್ಯಾವು, ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಹೆಸರು ಕೂಡ ಇದೆಯಾ ತಿಳಿದುಕೊಳ್ಳೋಣ. ಮತ್ತು ಮೊದಲನೇ ಕಂತಿನ ಹಾಗೂ ಎರಡನೇ ಕಂತಿನ ಹಣ ಕೂಡ ಭಾಳಷ್ಟು ಜನಕ್ಕೆ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಸರ್ಕಾರ ಒಂದು ಮಾಹಿತಿ ನೀಡ್ತದೆ. ಎಲ್ಲವೂ ತಿಳಿಯೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೊಂದೇನು ರಿಕ್ವೆಸ್ಟ್ ಅಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗ ಬನ್ನಿ ಸ್ನೇಹಿತರೆ, ಈಗ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಬಗ್ಗೆ ಸರ್ಕಾರ ಇಂದು ಯಾವ್ಯಾವ ಜಿಲ್ಲೆಗೆ ರಿಲೀಸ್ ಮಾಡ್ತಿದೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಿಗೆಲ್ಲ ಮೂರನೇ ಕಂತಿನ ಹಣ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ಅಮೌಂಟ್ ತಲುಪಿದೆ, ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಯಾಕಂತ ಕೇಳಿದ್ರೆ ನಿಮ್ಮದು ಯಾವ ಜಿಲ್ಲೆ ಮತ್ತು ಯಾವ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ಬೇಕು ನೀವು. ಯಾಕಂದರೆ ನೀವು ಕಮೆಂಟ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಗೊತ್ತಾಗ್ತದೆ ಈ ಜಿಲ್ಲೆದವ್ರಿಗೆ ಈ ಕಂತಿನ ಹಣ ಆಲ್ಮೋಸ್ಟ್ ಬರ್ತಾಯಿವೆ ಅಂತ ಅವ್ರಿಗೆ ಕೂಡ ಒಂದು ಭರವಸೆ ಇರ್ತದೆ. ಆದ್ದರಿಂದ ಪ್ಲೀಸ್ ಕಮೆಂಟ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ನಾಲ್ಕನೇ ಕಂತಿನ ಹಣದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಏನಂದರೆ ಸರ್ಕಾರ ಮಾಹಿತಿ ನೀಡ್ತಾಯಿದೆ, ಯಾರಿಗೆಲ್ಲ ಇನ್ನೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಯಾವುದೇ ಗಾಬರಿ ಬೇಡ, ನಾವು ಖಂಡಿತವಾಗಿ ಇಂದು ಸೋಮವಾರ 25ನೇ ತಾರೀಕು ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಮತ್ತು ನಾಲ್ಕನೇ ಕಂತಿನ ಜೊತೆಯಲ್ಲಿ ಮೂರನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಬಂದಿಲ್ಲ, ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ನೀವು ಕೇಳ್ಬೋದು, ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ರಿಲೀಸ್ ಮಾಡ್ಬೇಕಂದ್ರೆ ಎರಡನೇ ಕಂತಿನ ಹಣ ಬಂದಿರಬೇಕಲ್ಲ ಅಂತ ನೀವು ಕೇಳ್ಬೋದು. ನೋಡಿ ಸ್ನೇಹಿತರೆ, ಸರ್ಕಾರ ಮಾಹಿತಿ ನೀಡ್ತಾಯಿದೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಯಾರಿಗೆಲ್ಲ ಕರೆಕ್ಟ್ ಇದೆ ಆ ಜಿಲ್ಲೆಗಳಿಗಿಂದು ಖಂಡಿತವಾಗಿ ನಾವು ಅಮೌಂಟನ್ನು ಹಾಕ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಿದೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಇವತ್ತು ಬೆಂಗಳೂರು, ಮೈಸೂರು, ಬಾಗಲಕೋಟೆ, ಧಾರವಾಡ, ಚಿತ್ರದುರ್ಗ, ಯಾದಗಿರಿ, ಬೆಳಗಾವಿ ಈ ಜಿಲ್ಲೆಗಳು ಅತಿ ಹೆಚ್ಚಾಗಿ ಅಮೌಂಟ್ ರಿಲೀಸ್ ಮಾಡ್ತಿದೆ. ಮತ್ತು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳು ನಿಮ್ಮ ಹೆಸರಿದ್ದರೆ ಖಂಡಿತವಾಗಿ ಇಂದು ಅಮೌಂಟ್ ಬಂದೇ ಬರ್ತದೆ. ಆದರೆ ಅರ್ಧ ಜನಕ್ಕೆ ಮಾತ್ರ ನಾವು ಅಮೌಂಟ್ ಹಾಕ್ತೀವಿ. ಈಗೇನು ಈ ಲಿಸ್ಟ್ ಹೇಳಿದೆ, ಈ ಜಿಲ್ಲೆಗಳು ಖಂಡಿತವಾಗಿ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಅತಿ ಹೆಚ್ಚಾಗಿ ಇವತ್ತು ರಿಲೀಸ್ ಮಾಡ್ತೀವಿ. ಯಾವುದೇ ಈ ಜಿಲ್ಲೆಗಳು ಯಾರೆಲ್ಲಿತ್ತು ಅವರು ಗಾಬರಿ ಪಟ್ಟಂಥ ವಿಚಾರ ಇಲ್ಲ, ಖಂಡಿತವಾಗಿ ನಾವು ಅವ್ರಿಗೆ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಹಾಕ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವ ಜಿಲ್ಲೆಗಳಿವೆ ಆ ಜಿಲ್ಲೆಗಳಿಗೆ ಬರ್ತದೆ, ಆದರೆ ಕೇವಲ ಒಂದು 10%ಲಿಂದ 20% ಮಾತ್ರ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತದೆ. ನೋಡಿ ಸ್ನೇಹಿತರೆ, ಇವತ್ತು ಇನ್ನು ಕೇವಲ ಡಿಸೆಂಬರ್ 25 ಸರ್ಕಾರ ಏನು ಮಾಹಿತಿ ನೀಡಿದೆ, ನಾವು ಡಿಸೆಂಬರ್ 31 ತನಕ ಕೂಡ ನಾಲ್ಕನೇ ಕಂತಿನ ಹಾಗೂ ಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ. ಖಂಡಿತವಾಗಿ ಡಿಸೆಂಬರ್ 31 ಒಳಗಡೆ ನಾವು ಯಾರಿಗೆಲ್ಲ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ ಅವ್ರಿಗೆ ಖಂಡಿತವಾಗಿ ಅವ್ರ ಬ್ಯಾಂಕ್ ಅಕೌಂಟಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತೀವಿ. ಮತ್ತು ಅವ್ರದ್ದು ಏನಾನ ಪ್ರಾಬ್ಲಮ್ ಇತ್ತಂದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಏನಿದೆ ನಿಮ್ಮ ತಾಲೂಕಿನಲ್ಲಿರುವಂತಹ ಇಲಾಖೆಗೆ ಹೋಗಿ ನೀವು ಭೇಟಿ ನೀಡಬೇಕು. ನಿಮ್ಮದು ಏನಾನ ಅಪ್ಲಿಕೇಶನ್ ಸಲ್ಲಿಸೋ ಟೈಮಿಗೆ ಪ್ರಾಬ್ಲಮ್ ಆಗಿತ್ತಂದರೆ ಅವರು ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ. ಮತ್ತು ಏನೇನು ಸಮಸ್ಯೆ ಆದರೂ ಕೂಡ ಅಲ್ಲೇ ಪರಿಹಾರ ನೀಡಿ ಅಮೌಂಟನ್ನು ಹಾಕುವಂಥ ಕಾರ್ಯ ಮಾಡ್ತಾರೆ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.